97 ಕೋಟಿ ರಿಲೀಸ್ ಆಗಿದೆ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವತ್ತು 2 ವರ್ಷ ಆಗಿದೆ, 2.5 ವರ್ಷ ಆಗಿದೆ. ಇದ್ರ ಬಗ್ಗೆ ಯಾರು ಕ್ವಶನ್ ಮಾಡ್ತಾ ಇಲ್ಲ, ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಏನಕ್ಕೆ ಸ್ಟಾಪ್ ಮಾಡಿದೀರಾ ಅಂತ. ಸೊ ಕೊರಳೂರು ಒಳಗಡೆ ಮೇನ್ ಸಮಸ್ಯೆ ಅಂದ್ರೆ ಈ ರೈಲ್ವೆ ಗೇಟ್ ಅಲ್ಲಿ ಒಂದು ದಿನಕ್ಕೆ ಸುಮಾರು 170 ಟ್ರೈನ್ ಹೋಗುತ್ತೆ. ಅಂಡ್ ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಗೇಟ್ ಹಾಕ್ತಾರೆ. ಒಂದು ಸಲ ಗೇಟ್ ಹಾಕಿದ್ರೆ ಸುಮಾರು 25 ನಿಮಿಷ 30 ನಿಮಿಷ ಆದ್ರೂ ತೆಗೆಯೋದೇ ಇಲ್ಲ. ಸೊ ಒಂದು ಆಂಬುಲೆನ್ಸ್ ಬಂದ್ಬಿಡ್ತಂದ್ರೆ ಫಿಕ್ಸ್ ಆಗ್ಬಿಡ್ಬೇಕಷ್ಟೇ, ಇಲ್ಲಿ ಅಷ್ಟೇ ಇವ್ರ ಕತೆ ಮುಗೀತು ಅಂತ. ದಿನಕ್ಕೆ ಒಂದು 3 ರಿಂದ 4 ಸಲ ಬಂದ್ಬಿಟ್ಟು ಜಗಳಗಳು ಆಗ್ತಾನೆ ಇರ್ತಿದೆ. ಪ್ರತಿನಿತ್ಯ ಎಲ್ಲರಿಗೂ ಒಂದು ಸಮಸ್ಯೆ ಆಗ್ತಾನೆ ಇದೆ. ಬಟ್ ಇಲ್ಲಿನ ಒಂದು ಅಧಿಕಾರಿಗಳು ಅಥವಾ ಇಲ್ಲಿ ಒಂದು ಕಾರ್ಯಕರ್ತರನ್ನ ಏನಾದ್ರು ಕೇಳಕ್ ಹೋದ್ರೆ, ಸೊ ಇಲ್ಲಿ ಒಂದು ಸರ್ಕಾರಗಳಿದೆಯಲ್ಲ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ, ಇವ್ರುಗಳ ಒಂದು ಒಳ ಜಗಳಗಳ ನಡುವೆ ಕಾಮಗಾರಿ ಬಂದ್ಬಿಟ್ಟು ಸ್ಟಾರ್ಟೇ ಆಗಿಲ್ಲ. ಫಸ್ಟ್ ಬಂದ್ಬಿಟ್ಟು 2018 ಒಳಗಡೆ ಒಂದು 27 ಕ್ರೋರ್ಸ್ 27 ಕೋಟಿ ಸ್ಯಾಂಕ್ಷನ್ ಆಗಿದೆ. ಸೊ ಅದಾದ ಮೇಲೆ 6 ವರ್ಷ ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಅದಾದ್ಮೇಲೆ 2024ರಲ್ಲಿ ಅಧಿಕಾರಿಗಳು ಚೇಂಜ್ ಆಗ್ತಾರೆ, ಸರ್ಕಾರ ಚೇಂಜ್ ಆಗ್ತದೆ. ಸೊ ಅವತ್ತು ಅವ್ರು ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ, 97 ಕೋಟಿ ರಿಲೀಸ್ ಆಗಿದೆ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವತ್ತು 2 ವರ್ಷ ಆಗಿದೆ, 2.5 ವರ್ಷ ಆಗಿದೆ. ಇದ್ರ ಬಗ್ಗೆ ಯಾರು ಕ್ವಶನ್ ಮಾಡ್ತಾ ಇಲ್ಲ, ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಏನಕ್ಕೆ ಸ್ಟಾಪ್ ಮಾಡಿದೀರಾ ಅಂತ. ಸುಮ್ನೆ ಬರ್ತಾರೆ, ಇಲ್ಲಿ ಬಂದು ಪೂಜೆ ಮಾಡ್ತಾರೆ, ಪೂಜೆ ಮಾಡ್ಬಿಟ್ಟು ಒಂದು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗೈತೆ ಅನ್ಬಿಟ್ಟು, ಏನು ಸಮಸ್ಯೆ ಆಗೈತೆ ಅನ್ಬಿಟ್ಟು ಜನಗಳಿಗೆ ಒಂದು ತಲುಪಿಸುವಂತ ಕೆಲಸ ಯಾರು ಮಾತಾಡ್ತಾ ಇಲ್ಲ. ಅಂಡ್ ಜನಗಳು ಇಲ್ಲಿರೋ ಒಂದು ದೊಡ್ಡ ಲೀಡರ್ಗಳು ಏನಕ್ಕೆ ಭಯ ಬೀಳ್ತಾ ಇದ್ದಾರೆ ಅಂದ್ರೆ, ಎಲ್ಲರೂ ಒಂದೊಂದು ಲೂಪೋಲ್ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ಯಾಕೆ ಬೇಕು, ನಾವು ಹೋದ್ರೆ ನಮ್ನೆಲ್ಲಾದ್ರೂ ಅಲ್ಲೆಲ್ಲಾದ್ರೂ ಸಿಕ್ಕಾಕ್ಸ್ಬಿಡ್ತಾರೆ ಅನ್ನೋ ಒಂದು ಇದ್ರೊಳಗಡೆ ಯಾರು ಮುಂದೆ ಬರ್ತಾ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಈ ಯುವಕರು ಏನಿದಿರಲ್ಲ, ಅವರು ಎತ್ತೆಚ್ಕೊಂಡು ಕ್ವಶನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನಾದ್ರೂ ಆಗ್ಲಿ, ಯಾವ್ದಾದ್ರೂ ಆಗ್ಲಿ, ಈ ಕರಪ್ಷನ್ ಆಗ್ತದೆ. ನಮ್ಮ ದೇಶ ಏನಕ್ಕೆ ಉದ್ಧಾರ ಆಗ್ತಾ ಇಲ್ಲ ಅಂದ್ರೆ, ಕರಪ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಲ್ಲ, ಉದ್ಧಾರ ಆಗ್ತಾ ಇಲ್ಲ. ಯಾವುದೇ ಒಂದು ವ್ಯಕ್ತಿ ಇಲ್ಲಿ ಬಂದ್ಬಿಟ್ಟು ಕ್ವಶನ್ ಮಾಡ್ತಾ ಇಲ್ಲ, ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಅಷ್ಟೇ ವಾಯ್ಸ್ ರೈಸ್ ಮಾಡಿ. ಈಗ ನನಗೆ ಗೊತ್ತಾಯ್ತು ಏನ್ ವಿಷಯ ಅಂತ. ಇಲ್ಲಿ ಬಂದ್ಬಿಟ್ಟು ಏನಂದ್ರೆ, ಕೆಳಗಡೆ ಏನಪ್ಪಾ ಇದು ಪೈಪ್ ಲೈನ್ ಸಮಸ್ಯೆಯಿಂದ ಈ ಒಂದು ಕಾರ್ಯಕ್ರಮ, ಈ ಒಂದು ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರ, ಆ ಸರ್ಕಾರ ಇರ್ಬೇಕಾದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಕೇಳ್ತಾರೆ. ಸೊ ಇದು ಮಾಡ್ಬೇಕಾದ್ರೆ ಇವ್ರಿಗೂ ಅಷ್ಟೇ ಬುದ್ಧಿ ಇರ್ಲಿಲ್ವಾ, ಇದನ್ನೆಲ್ಲ ತಿಳ್ಕೊಂತಾನೆ ಮಾಡ್ಬೇಕು ಅನ್ನೋದು ಒಂದು ನನ್ನ ಕ್ವಶನ್. ಸೊ ಆದಷ್ಟು ನಿಮ್ದು ಏನೇ ಜಗಳ ಇರ್ಲಿ, ಏನೇ ಇದಿರ್ಲಿ, ದಯವಿಟ್ಟು ಇಲ್ಲಿ ದಿನನಿತ್ಯ ಒಂದು ನಮ್ಮ ಜನಗಳೇನಿದಾರೋ, ನಾಗರಿಕರು ಏನಿದಾರೋ, ಅಥವಾ ಹೊಸಕೋಟೆ ಜನತೆ ಏನಿದಾರೋ ತುಂಬಾ ಸಫರ್ ಆಗ್ತಾ ಇದಾರೆ, ತುಂಬಾ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ. ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಆದಷ್ಟು ಬೇಗ, ಈಗ 2.5 ವರ್ಷ ಆಗಿದೆ, ಇವ್ರು ಹೇಳೋ ಪ್ರಕಾರ ಆ ಪ್ರಾಬ್ಲಮ್ ಇತ್ತು, ನೀವು ಹೇಳ್ದಂಗೆ 6 ತಿಂಗಳಿಗೆ 3 ತಿಂಗಳಿಗೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಮಾಡಿ ಇನ್ನೇನು ಸ್ಟಾರ್ಟ್ ಮಾಡೋದ್ರೊಳಗಡೆ 5 ವರ್ಷ ಆಗ್ಬಿಟ್ಟು ಮತ್ತೊಂದು MLA ಆ ಥರ ಏನಾದ್ರು ಬಂದ್ಬಿಟ್ರೆ ತಿರ್ಗ ಅವರು ಇನ್ನ ಸ್ಲೋ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಏನೇ ಒಂದು ಇದಿರಲಿ ಬೇಗ, ಯಾಕಂದ್ರೆ ಪ್ರೈವೇಟ್ ಅಲ್ಲಿ ನಾನು ನೋಡಿದ್ದೀನಿ, ಎಂಬೆಸಿ ಒಳಗಡೆ, ಇದೇ ಗೌರ್ಮೆಂಟ್ ಒಳಗಡೆ ಆ ಒಂದು ಮೇಲ್ ಸೇತುವೆ ಮಾಡಕ್ ಆಗ್ದಿರ ಅಲ್ಲಿ ಸೆಂಟ್ರಲ್ ಸ್ಟೇಟ್ ಅಂದ್ಬಿಟ್ಟು ಜಗಳ ಆಡ್ತಾ ಇರ್ಬೇಕಾರೆ ಕೇವಲ 8 ತಿಂಗಳೊಳಗಡೆ ಕಂಪ್ಲೀಟ್ ಆಗಿ ಅವರೇ ದುಡ್ಡು ಖರ್ಚು ಮಾಡ್ಬಿಟ್ಟು 1.5 ಕಿಲೋಮೀಟರ್ ಫ್ಲೈಓವರ್ ಆಗಿರೋ ಉದಾಹರಣೆ ಇಲ್ಲೇ ಎಂಬೆಸಿ ಇದ್ರೊಳಗಡೆ ಯಾವ್ದು ಮಾನ್ಯತಾ ಮತ್ತೆ ಆ ಒಂದು ಉದಾಹರಣೆ ನಮ್ ಕಣ್ಮುಂದೆ ಇದೆ. ನೀವು ಈ ಸರ್ಕಾರದವ್ರು ಏನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. 5 ವರ್ಷ ಆದ್ರೆ ಒಂದು ಕಾಮಗಾರಿ ಸ್ಟಾರ್ಟ್ ಮಾಡಿದ್ರೆ 5 ವರ್ಷ 6 ವರ್ಷ ಮಾಡ್ತಾರೆ. ಇನ್ನೊಂದು ಸರ್ಕಾರ ಬಂದ್ಬಿಟ್ಟು ಇದು ನನಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ದಯವಿಟ್ಟು ನಮ್ಮ ಒಂದು ಕೊರಳೂರಿನ ಜನಗಳೆಲ್ಲ ಒಗ್ಗಟ್ಟಾಗಿ ಎಲ್ಲಾರು ಒಂದು ನಮಗೋಸ್ಕರನೇ ಕೊಳ್ಳೂರಿನ ಯುವಕರು ಮತ್ತೆ ಕೊಳ್ಳೂರವರು ಮತ್ತೆ ಈ ಹೊಸಕೋಟೆ ಈ ಪ್ರಾಬ್ಲಮ್ ಸಫರ್ ಆಗ್ತಾ ಇರೋರೆಲ್ಲ ಒಟ್ಟಿಗೆ ಸೇರಿ ಒಂದು ಮಾತಾಡಿ ನಮಗೆ ಸಮಸ್ಯೆ ಬಗೆಹರಿಸಬೇಕು, ಅದ್ರ ಕಡೆ ಗಮನ ಕೊಟ್ಟು ಮಾತಾಡ್ಬೇಕಂತ ನಾನು ನಿಮ್ಮೆಲ್ಲಾರ ಮುಂದೆ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ, ಯಾರು ಅಧಿಕಾರಿಗಳು ಪರ ವಹಿಸಕ್ ಹೋಗ್ಬೇಡ್ರಿ. ನಮಗೆ ಫ್ಲೈಓವರ್ ಬೇಕು, ನಮಗೆ ರೋಡ್ ಬೇಕು, ನಮಗೆ ಚರಂಡಿ ಬೇಕು. ನಾನು ಚಿಕ್ಕದು 100 ಬರೀ ನಮ್ಮೂರೊಳಗಡೆ 100 ಪ್ರಾಬ್ಲಮ್ಸ್ ಹೇಳ್ತೀನಿ ಸಾಲ್ವ್ ಮಾಡದೇ ಇರೋದು. ಸೊ ಅದನ್ನೆಲ್ಲ ನಾನು ವಾಯ್ಸ್ ರೈಸ್ ಮಾಡಲ್ಲ, ಯಾಕಂದ್ರೆ ಬಿಡು ಇದು ಚಿಕ್ಕ ಪ್ರಾಬ್ಲಮ್ಗಳು ಏನೋ ಇವತ್ತೆಲ್ಲ ನಾಳೆ ಮಾಡ್ತಾರೆ, ಪಂಚಾಯತಿಯವರು ಇನ್ನೊಬ್ರು ಮಾಡ್ತಾರೆ ಅಂತ ಸುಮ್ಮನೆ ಆಗಿದ್ದೀನಿ. ಬಟ್ ಇದು ಬಂದ್ಬಿಟ್ಟು ನಮ್ಗೆ ತುಂಬಾ ದಿನನಿತ್ಯ ಹೆವಿ ಪ್ರಾಬ್ಲಮ್. ಇಲ್ಲಿಂದ ಹೋಗ್ಬೇಕಾದ್ರೆ 1.5 ಅವರ್ ಆಗ್ತಾ ಇದೆ. ದಯವಿಟ್ಟು ಇದು ಎಲ್ಲಾರು ಒಗ್ಗೂಡಿ ಇದಕ್ಕೊಂದು ಪರಿಹಾರ ಕೇಳ್ಕೊಳ್ಬೇಕಂತ, ಬರೋ ತನಕ ನಾವು ಹೋರಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಅಂಡ್ ಕನ್ನಡ ಸಂಘಟನೆಗಳು ಈ ಎಷ್ಟು ಸಂಘಟನೆಗಳಿದ್ದೀರೋ, ಈ ಕನ್ನಡಾಂಬೆ ಮಂಜು ಸರ್ ಬಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು, ಸೊ ಬನ್ನಿ ನೀವು ಪಾಲ್ಗೊಳ್ಳಿ ಅಂತ. ಸೊ ಅವ್ರಿಗೆ ನಾನು ಒಂದು
ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಡ್ ಎಲ್ಲರೂ ಅಷ್ಟೇ, ನೀವು ಇಷ್ಟು ಜನ ನನ್ನ ಹೆಸರು ಹೇಳಕ್ಕ ಇಷ್ಟಪಡಲ್ಲ, ಬಟ್ ಒಂದಿಬ್ಬರು ಮಾತ್ರ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಟರಾಜ್ ಅಣ್ಣವರಾಗಿರ್ಬೋದು ಅಥವಾ ಚೈತ್ರ ನಟರಾಜ್ ಅವರಾಗಿರ್ಬೋದು, ಅವರು ಮತ್ತೆ ಅವ್ರ ಸಂಘಟಕರು ಇಲ್ಲಿ ಯಾರ್ಯಾರು ಕೂತಿದ್ರು ಅವ್ರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳು. ನೀವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರಾ, ನಮ್ಮೂರವರು ಅಲ್ದಿರಾನು ತುಂಬಾ ಜನ ನಮ್ಮೂರಲ್ಲಿ ಇಲ್ದಿರ ಇರೋರು ನಮ್ಮ ಒಂದು ಪರವಾಗಿ ಬಂದು ಮಾಡ್ತಾ ಇದ್ರ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಈ ಒಂದೆರಡು ಮಾತು ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದ.